ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಬೆಳಗಾವಿಯ ಜಿಲ್ಲೆ ಯಳ್ಳೂರು ಗ್ರಾಮ 1820ನೇ ಮಧ್ಯವರ್ಜನ ಶಿಬಿರವನ್ನ ಮಾಡಲಾಯಿತು. ಈ ಒಂದು ಶಿಬಿರವು ಶ್ರೀಯುತ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೋಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಶುಭ ಆಶೀರ್ವಾದಗಳೊಂದಿಗೆ ಸತತವಾಗಿ ನಡೆದುಕೊಂಡು ಬರುತ್ತಿರುವ ಪಾನಮುಕ್ತ ಸಮಾಜವನ್ನು ಮಾಡಲು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆಶಯವಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೆಳಗಾವಿ ಜಿಲ್ಲೆ ಯಳ್ಳೂರು ವಲಯದಲ್ಲಿ ಮಧ್ಯವರ್ಜನ ಶಿಬಿರವನ್ನ 7 ದಿನಗಳ ಕಾಲ ಶಿಬಿರಾರ್ಥಿಗಳ ಮನಮುಟ್ಟುವ ಹಾಗೆ ಮಾಹಿತಿಗಳನ್ನ ನೀಡಿ ಕುಡಿತದ ಅಮಲನ್ನು ದೂರ ಮಾಡುವ ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ಧರ್ಮಸ್ಥಳ ಸಂಸ್ಥೆಯ ಕೆಲಸ ಉತ್ತಮ ಮಟ್ಟದಲ್ಲಿ ಮಾಡಿದ್ದಾರೆ. ಮದ್ಯಪಾನ ಸೇವನೆ ದೇಹಕ್ಕೆ ಉತ್ತಮವಲ್ಲ. ಈ ಒಂದು ಮದ್ಯಪಾನ ಸೇವನೆಯಿಂದ ಅನಾರೋಗ್ಯದಿಂದ ಬಳಲಿ ತೊಂದರೆ ಪಡುವ ಜನರಿಗೆ ಮದ್ಯಪಾನ ಸೇವನೆ ಮಾಡುವುದು ಬಿಡಿಸಿ ಆರೋಗ್ಯವಂತರಾಗಿ ಮಾಡಿ ಉತ್ತಮ ವ್ಯಕ್ತಿಯಂತೆ ಆಗಬೇಕು ಎಂದು ತಿಳಿ ಹೇಳಿದರು. ಈ ಒಂದು ಶಿಬಿರದಂತೆ ಎಷ್ಟೋ ಜನರು ಮದ್ಯಪಾನ ಸೇವನೆ ಮಾಡುವುದು ಬಿಟ್ಟಿದ್ದಾರೆ. ಮದ್ಯಪಾನಕ್ಕೆ ಹಾಕುವ ದುಡ್ಡು ಕೂಡಿಟ್ಟು ಉತ್ತಮ ವ್ಯವಹಾರ ಮಾಡಿ ಸಂಪಾದನೆ ಮಾಡುತ್ತಿದ್ದಾರೆ. ಒಂದಿಷ್ಟು ಜನ ಉತ್ತಮ ಜೀವನ ನಡೆಸಿ ಒಳ್ಳೆಯ ಮನೆಯನ್ನು ಕಟ್ಟಿ 4 ಜನ ಮೆಚ್ಚುವಂತ ವ್ಯಕ್ತಿಯಾಗಿ ಪರಿವರ್ತನೆ ಕೂಡ ಆಗಿದ್ದಾರೆ. ಈ ಒಂದು ಪರಿವರ್ತನೆಯ ಕೆಲಸ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಮಾಡಿದ ಮಧ್ಯವರ್ಜನ ಶಿಬಿರ ಮಾಡಿದ್ದರಿಂದ ಎಂದು ಹೆಮ್ಮೆಯಿಂದ ಹೇಳಿದರು. ಆಪರೇಷನ್ ಮಾಡಿಸ್ಕೊಳ್ಳಕ್ಕೆ ಇಲ್ಲಲ್ಲ, ಮತ್ತೆ ದೇವರು ಕೊಟ್ಟಂತ ಲಿವರ್ ಅನ್ನ ಯಾಕೆ ಹಾಳು ಮಾಡ್ಕೊತಾ ಇರಲಿಲ್ಲ. 8 ದಿವಸ ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ರಿ. 8 ದಿವಸ ನೀವು ಕುಡಿದಿಲ್ಲ. ಸೊ ಕುಡಿಲಾರ್ದೆ ನೀವು ಬದುಕಬಹುದಲ್ಲ. ನಿಮ್ಗೆ ಒಂದು ಧೈರ್ಯ ಬಂದಿದೆನಾ? ಹೊರಗಡೆ ಇದ್ರೆ ಆ ಧೈರ್ಯ ಬರ್ತಾ ಇರಲಿಲ್ಲ. ನಾನು ಕುಡಿಬೇಕು, ಬೆಳಿಗ್ಗೆ ಕುಡಿದೆ, ಈಗ ಮಧ್ಯಾಹ್ನ ಟೈಮ್ ಆಗಿ ಕುಡಿಬೇಕು, ಸಾಯಂಕಾಲ ಟೈಮ್ ಆಯ್ತು ನಾನು ಕುಡಿಬೇಕು ಅಂತ ಇದ್ರಿ ಹೊರಗಡೆ. ನಮ್ಮ ಶಿಬಿರಕ್ಕೆ ಬಂದ ಮೇಲೆ 8 ದಿವಸ ಆಯ್ತು ಇವತ್ತಿಗೆ. ಒಂದು ಸಾರಿನೂ ನೀವು ಕುಡಿದಿಲ್ಲ. ಸೊ ಅಂದ್ರೆ ನೀವು ಕುಡಿಲಾರ್ದನೆ ಜೀವನ ಮಾಡಬಹುದು, ಬದುಕಬಹುದು. ಧೈರ್ಯ ಬಂತಲ್ಲ ನಿಮ್ಗೆ. ಸೊ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಸ್ಮಶಾನದ ಕಡೆ ಹೋಗ್ತಾ ಇದ್ರಿ, ಹೆಜ್ಜೆ ಹಾಕ್ತಾ ಇದ್ರಿ. ನಿಮ್ಮ ಮನೆ ಬಿಟ್ಟು, ನಿಮ್ಮ ಓಣಿ ಬಿಟ್ಟು, ನಿಮ್ಮ ಊರನ್ನ ಬಿಟ್ಟು ಸ್ಮಶಾನದ ಕಡೆ ಹೆಜ್ಜೆಯನ್ನ ಹಾಕ್ತಾ ಇದ್ರಿ. ನಿಮಗೆ ಸ್ಮಶಾನದಿಂದ ಮತ್ತೆ ಮರಳಿ ನಿಮ್ದು ಜೀವನ ಮಾಡೋದು ಬೇರೆ ಇದೆ, ನಿಮ್ಮ ಕೆಲಸ ಬೇರೆ ಇದೆ ಅಂತ ನಿಮಗೆ ಹಗ್ಗ ಕಟ್ಟಿ ಜಪ್ಕೊಂಡು ಬಂದಿದ್ವಿ ನಾವು. ಎಲ್ಲಿ? ಈ ಮಧ್ಯವರ್ತಿ ಶಿಬಿರಕ್ಕೆ. ಈಗ ನೀವು ಹೇಳಿದ್ರಿ ನಮ್ಮ ಮಾವ ಕರ್ಕೊಂಡು ಬಂದ್ರೆ ನನಗಂತೆ ಕಾರ್ಯಕ್ರಮ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಂಡುಕೊಂಡಾಗ ಸಮಾಜದಲ್ಲಿ ಬಹಳಷ್ಟು ಕುಟುಂಬಗಳನ್ನು ನಾವು ನೋಡಿದ್ರೆ ದುಶ್ಚಟ ದುರಭ್ಯಾಸದಿಂದ ಕಳ್ಕೊಂಡದ್ದು ಬಿಟ್ರೆ ಪಡ್ಕೊಂಡದ್ದು ಏನೂ ಇಲ್ಲ. ಹೌದಾ? ಏನಾದ್ರೂ ಪಡ್ಕೊಂಡಿದ್ದೀರಾ ನೀವು? ನಾನು ಸಿಂಗಲ್ ಮನೆಯಲ್ಲಿ ಇದ್ದೆ ಅಥವಾ ಶಿಕ್ಷಿತ ಮನೆಯಲ್ಲಿ ಇದ್ದೆ, ಕುಡಿತ ಸ್ಟಾರ್ಟ್ ಮಾಡಿ ಡೂಪ್ಲೆಕ್ಸ್ ಮನೆ ಮಾಡಿದೆ. ಯಾರಾದ್ರೂ ಇದ್ದೀರಾ ಸಹೋದರರು ನಮ್ಮವರು? ಯಾರು ಇದ್ದೀರಾ? ಇಲ್ಲ. ಹೌದಲ್ವಾ? ಏನಾದ್ರೂ ಕಳ್ಕೊಂಡಿದ್ದೀರಿ. ನಿಮ್ಮ ಆರೋಗ್ಯ ಕೆಟ್ಟೋಗಿದೆ, ಕುಡಿತ ಸ್ಟಾರ್ಟ್ ಮಾಡಿ. ಮಾನ ಹೋಗಿದೆ, ಮರ್ಯಾದೆ ಹೋಗಿದೆ, ಕಳ್ಕೊಂಡಿದ್ದೀರಿ. ಹೌದಾ? ಆಯುಷ್ಯ ಕಳ್ಕೊಂಡಿದ್ದೀರಿ, ಹಣ ಕಳ್ಕೊಂಡಿದ್ದೀರಿ. ಹೌದಾ? ಗೌರವ ಕಳ್ಕೊಂಡಿದ್ದೀರಿ. ಹೌದಲ್ಲ? ಕುಟುಂಬದಲ್ಲಿ ನೆಮ್ಮದಿ ಕಳ್ಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಆಯುಷ್ಯ ಕಡಿಮೆಯಾಗಿದೆ ನಿಮಗೆ ಕುಡಿತ ಮಾಡಿ. ಹಾಗಿರುವಾಗ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು, ನಾನು ಏನೇನು ಕುಡಿತ ಮಾಡಿ ಕಳ್ಕೊಂಡಿದ್ದೇನೋ ಮತ್ತೊಮ್ಮೆ ಅದನ್ನು ನಾನು ರಿಟರ್ನ್ ಪಡ್ಕೊಳ್ಬೇಕು ಇವತ್ತು ಸಮಾಜದಲ್ಲಿ ಅಂತೇಳಿ. ಹೇಗೆಂದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಕುಟುಂಬದ ಸದಸ್ಯರಿಗೆ ನೆಮ್ಮದಿ ಕೊಡಲಿಲ್ಲ, ಅವರಿಗೆ ಖುಷಿ ಕೊಡಲಿಲ್ಲ, ಕುಟುಂಬದಲ್ಲಿ ಸಾಮರಸ್ಯತೆ ಇರಲಿಲ್ಲ, ಕುಟುಂಬದಲ್ಲಿ ಮಕ್ಕಳು ಕುಟುಂಬದ ಸದಸ್ಯರಂತಿರುವಂತಹ ಆತ್ಮೀಯತೆ ಇರಲಿಲ್ಲ. ಇದೆಲ್ಲವನ್ನು ಏನೆಲ್ಲ ಕಳ್ಕೊಂಡಿದ್ದೀರಾ ಅದನ್ನು ಮತ್ತೊಮ್ಮೆ ಪಡ್ಕೊಳ್ಳುವಂತಹ ಚಾಲೆಂಜ್ ನಿಮ್ಮದಾಗಿದೆ. ಆತ್ಮೀಯರೇ, ಇವತ್ತು ನಮ್ಮ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜನಜಾಗೃತಿ ವೇದಿಕೆಯವರು ಇರ್ಬೋದು, ಮೊದಲೇ ಇಲ್ಲ ಇವತ್ತು ಕ್ಯಾಂಪ್ ಯಾಗ. ಇವತ್ತು ಯಾಗ ಕ್ಯಾಂಪ್ ಅಂದ್ರೆ 8 ದಿನದ ಯಾಗ ನಡೆದಿದೆ. ಆದ್ರೆ ಆ 8 ದಿನದ ಯಾಗ ಆಗ್ಬೇಕಿದ್ರೆ ಬಹಳಷ್ಟು ಕೈಗಳು, 10 ಕೈಗಳು ಮತ್ತೆ 10 ಮನಸ್ಸುಗಳು ಬಹಳಷ್ಟು ದಿನದ ಶ್ರಮದ ಫಲವಾಗಿ ಈ ಯಾಗ ಯಶಸ್ವಿಯಾಗಿ ನಡೆದಿದೆ.
ಯಾಕಂದ್ರೆ ವೇದಿಕೆಯಲ್ಲಿ ಒಂದೆಯಿಂದ ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು, ಅಥವಾ ಆರ್ಥಿಕ ಸಹಾಯ ಕೊಟ್ಟವರಿರ್ಬೋದು, ಅಥವಾ ಕೇವಲ ಹಣದಿಂದ ಮಾತ್ರ ನಡೆಯುವುದಿಲ್ಲ ಈ ಯಾಗ. ಈ ಯಾಗ ಯಶಸ್ವಿಯಾಗಿ ನಡೀಬೇಕಿದ್ರೆ ಹಣ ಬರಲು ಬೇಕು, ಧನ ಬರಲು ಬೇಕು, ಮನ ಬರಲು ಬೇಕು. ಯಾಕೆಂತಂದ್ರೆ ಹಣ ಇದ್ದ ತಕ್ಷಣ ಆಗೋದಿಲ್ಲ, ನಾನು ಸೇವೆ ಮಾಡ್ಬೇಕು ಅಂತ ಹೇಳುವಂತ ಆ ಭಾವನೆಗೂ ಇರಬೇಕು. ಅಂತವರು ಒಟ್ಟು ಸೇರಿಕೊಂಡು ಈ ಜನಜಾಗೃತಿ ವೇದಿಕೆ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಮ್ಮ ಸಹೋದರಿಯರು ಕೂಡ ಒಟ್ಟಿಗೆ ಸೇರಿಕೊಂಡು ಬಹಳಷ್ಟು ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಯಾಗವನ್ನು ನಡೆಸಿಕೊಟ್ಟಿದ್ದಾರೆ. ಆದ್ಮೇಲೆ ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ನಮ್ಮ ಇದು ಬೆಳಗಾವಿ. ಯೋಚನೆ ಮಾಡಿ, ಪೂಜ್ಯರ ನೆಮ್ಮದಿಯಲ್ಲಿ ಜೀವನ ಮಾಡಬಹುದಿತ್ತು, ಆದ್ರೆ ನಾನೊಬ್ಬ ನೆಮ್ಮದಿಯ ಬದುಕನ್ನು ಸಾಗಿಸಿದ್ರೆ ಸಾಲದು, ಬದಲಾಗಿ ಜನಸಾಮಾನ್ಯರು ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸಬೇಕು ಎನ್ನುವಂತಹ ಚಿಂತನೆಯನ್ನು ಇಟ್ಟುಕೊಂಡು ಪರಮ ಪೂಜ್ಯರು ಇಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ವರ್ಷ ಇಡೀ ವೈನ್ ಶಾಪ್ ಕ್ಲೋಸ್ ಮಾಡಿತ್ತು. ವೈನ್ ಶಾಪ್ ಕ್ಲೋಸ್ ಯಾಕೆಂತಂದ್ರೆ ಕುಡಿತ ಬಿಡಬೇಕು ಅಂತ. ಆದ್ರೆ ಅದರಲ್ಲಿ ಕುಡಿತ ಕಡಿಮೆ ಆಗ್ಲಿಲ್ಲ. ವೈನ್ ಶಾಪ್ ಕ್ಲೋಸ್ ಆದ ತಕ್ಷಣ ಕುಡಿತ ಮಾಡುವುದು ಕಡಿಮೆ ಆಗ್ಲಿಲ್ಲ. ಬದಲಾಗಿ ಮನೆಗೆ 100 ರೂಪಾಯಿ ಕೊಡುವವರು 50 ರೂಪಾಯಿ ಮನೆಗೆ ಸಿಗ್ಲಿಲ್ಲ. ಯಾಕೆಂತಂದ್ರೆ ಪಕ್ಕದಲ್ಲಿ ಅಲ್ಲಿ ಸಿಗುವುದಿಲ್ಲ ಅಂತೇಳಿ ಪಕ್ಕದ ತಾಲೂಕಿಗೆ ಹೋಗಿ ಕುಡಿತ ಮಾಡಿ ಬಂದ್ರು. ಆವಾಗ ಮನೆಗೆ 100 ರೂಪಾಯಿ ಕೊಡುವಲ್ಲಿ 50 ರೂಪಾಯಿ ಕೊಡ್ಲಿಕ್ಕಾಗ್ಲಿಲ್ಲ. ಇನ್ನಷ್ಟವರ ಮನೆಯ ಪರಿಸ್ಥಿತಿ ಇನ್ನಷ್ಟು ಕೆಳಮಟ್ಟಕ್ಕೆ ಬಂತು. ಪೂಜ್ಯರು ಚಿಂತನೆ ಮಾಡಿದ್ರು, ಒಬ್ಬ ಕುಡಿತಕ್ಕೊಳಗಾದ ವ್ಯಕ್ತಿಯನ್ನು ಕುಡಿತ ಬಿಡಿಸ್ಬೇಕಿದ್ರೆ ವೈನ್ ಶಾಪ್ ಮುಚ್ಚಿಸಿದ್ರೆ ಆಗೋದಿಲ್ಲ, ವೈನ್ ಶಾಪ್ ಪುಡಿ ಮಾಡಿದ್ರೆ ಆಗೋದಿಲ್ಲ. ಬದಲಾಗಿ ಕುಡಿತಕ್ಕೊಳಗಾದ ವ್ಯಕ್ತಿಯ ಮನ ಪರಿವರ್ತನೆ ಮಾಡಿದ್ರೆ ಮಾತ್ರ ನಾನು ಕುಡಿಯುವುದು ತಪ್ಪು, ನಾನು ಕುಡಿಬಾರದು, ನಾನು ಕುಡಿದ್ರೆ ಏನು ಕೆಟ್ಟದಾಗುತ್ತೆ, ಕುಡಿಯದಿದ್ರೆ ಏನು ಒಳ್ಳೆದಾಗುತ್ತೆ ಅಂತ ಹೇಳುವಂತಹ ಆ ಒಂದು ಚಿಂತನೆಯನ್ನು ಒಬ್ಬ ಮನುಷ್ಯನ ಹತ್ರ ಕುಡಿತಕ್ಕೊಳಗಾದ ವ್ಯಕ್ತಿಗೆ ಮನ ಪರಿವರ್ತನೆ ಮಾಡಿದ್ರೆ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವ ಚಿಂತನೆಯನ್ನು ಇಟ್ಟುಕೊಂಡು ಪೂಜ್ಯರು ಜನ ಜಾಗೃತಿ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ 3 ಶಿಬಿರಗಳು ಕೇವಲ ಪೂಜ್ಯರೇ ಕ್ಷೇತ್ರದಿಂದ ಅಡುಗೆಗಳನ್ನು ಕಳಿಸಿ ಖರ್ಚು ವೆಚ್ಚಗಳನ್ನು ಪೂಜ್ಯರೇ ನೋಡ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರು. ಅಷ್ಟಾಗುವಾಗ ಸಮಾಜದಿಂದ ಬಹಳಷ್ಟು ಗಣ್ಯರ ಒಂದು ಅಭಿಪ್ರಾಯ ಪೂಜ್ಯರಲ್ಲಿ ಬಂತು. ನೀವೇ ಎಲ್ಲ ಕೊಟ್ಟು ಮಾಡಿಸುತ್ತಿದ್ರೆ ಬುದ್ಧಿ ನಮಗೂ ಅವಕಾಶ ಕೊಡಿ, ನಮ್ಮ ಅಕ್ಕಪಕ್ಕದ ಒಬ್ಬ ಕುಡಿತಕ್ಕೊಳಗಾದ ವ್ಯಕ್ತಿಯನ್ನು ಕುಡಿತ ಬಿಡಿಸಲಿಕ್ಕೆ ನಾವು ಸ್ವಲ್ಪ ಏನಾದ್ರೂ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಅವರ ಬೇಡಿಕೆಯ ನಂತರದಲ್ಲಿ ಇವತ್ತು ಸಂಸ್ಥೆಗೆ ಒಂದು 50,000 ಉಳಿದ ಹಾಗೆ ನಿಮ್ಮ ನೋಂದಾವಣೆ ಶುಲ್ಕ, ಉಳಿದ ಹಾಗೆ ಸಾರ್ವಜನಿಕರಿಂದ ಹಣವನ್ನು ಇದಕ್ಕೆ ಬೇಕಾದ ವಸ್ತು ರೂಪದಲ್ಲಿ ಸಂಗ್ರಹಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದ್ಮೇಲೆ ಯೋಚನೆ ಮಾಡಬೇಕು ತಾವೆಲ್ಲರೂ ಕೂಡ. ಇವತ್ತೆಷ್ಟು ಚೆನ್ನಾಗಿದ್ದೀರಿ ನೀವೆಲ್ಲ, ಮನೆಯವರಿಗೆ ಖುಷಿ ಆಗುತ್ತೆ, ಮನೆಯವರಿಗೂ ನೆಮ್ಮದಿಯಿದ್ದಾರೆ. 8 ದಿನ ಕಳೆದಿಲ್ಲ, ಹಾಗೆಂತ 8 ದಿನದಲ್ಲಿ ನೀವು ಕುಡಿಲಿಲ್ಲ, ಕರೆಕ್ಟ್. ಯಾಕೆ ನೀವು ಕುಡಿತ ಸಿಗ್ಲಿಲ್ಲ, ನಿಮಗೆ ಕುಡಿಲಿಕ್ಕೆ ಯಾರು ಬಾಟ್ಲಿ ತಂದು ಕೊಡ್ಲಿಲ್ಲ ಅಥವಾ ನಿಮ್ಮನ್ನು ಹೊರಗಡೆ ಬಿಟ್ಟಿಲ್ಲ, ಹೌದಲ್ವಾ? ಹೌದು. ಆದ್ರೆ ಯೋಚನೆ ಮಾಡಿಕೊಳ್ಳಿ, ಏನೆಲ್ಲ ಕಳ್ಕೊಂಡಿದ್ದೀರಾ, ಮತ್ತೊಮ್ಮೆ ನಾವು ಅದನ್ನು ಕಳ್ಕೊಳ್ಳಬಾರದು. ಯಾವತ್ತಿಗೂ ನಿಮ್ಮೊಟ್ಟಿಗೆ ಕಮಿಟಿಯವರು ಇರೋದಿಲ್ಲ, ನಿಮ್ಮ ಹೆಸರು ಬರ್ದಿರ್ಲಿಲ್ಲ. 51 ಜನ ಇಂತಹ ಶಿಬಿರಕ್ಕೆ ಸೇರಿಕೊಂಡು ಇಷ್ಟು ಖರ್ಚಾಗಿದೆ, ನಾಳೆ ದುಡಿದು ಅವ್ರು ಇಷ್ಟಿಷ್ಟು ಕೊಡಬೇಕು ಅಂತ ಯಾರೂ ಕೂಡ ಕಮಿಟಿಯವರು ನಮ್ಮವರು ಬರ್ಕೊಂಡಿಲ್ಲ. ಕಮಿಟಿಯವರು ಎಲ್ಲರ ಚಿಂತನೆ ಏನು ಅಂತಂದ್ರೆ, ನಾನು ನನ್ನ ಕೈಯಿಂದ 4 ಸೇರಿದ ಖರ್ಚು ಮಾಡ್ತೀನಿ ನಾನು, ಆದ್ರೆ ಸಮಾಜ ಚೆನ್ನಾಗಿರ್ಬೇಕು, ಇಷ್ಟು ಜನ ನಮ್ಮ ಸಹೋದರರ ಕುಟುಂಬ ಮುಂದಿನ ಜೀವನ ಚೆನ್ನಾಗಿ ನಡಿಬೇಕು, ಅವರು ದುಶ್ಚಟ ಮುಕ್ತರಾಗಬೇಕು. ಒಂದು ಮನೆ ದುಶ್ಚಟ ಮುಕ್ತರಾದ್ರೆ ಇಡೀ ಸಮಾಜ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗುತ್ತೆ. ಆ ಚಿಂತನೆಯನ್ನು ಇಟ್ಟುಕೊಂಡು ಕಮಿಟಿಯವರೆಲ್ಲರೂ ಕೂಡ ಪ್ರತಿನಿತ್ಯವೂ ನಿಮ್ಮ ಸೇವೆ ಮಾಡಿದ್ದಾರೆ. ಆದ್ಮೇಲೆ ನಮ್ಮ 51 ಜನ ಸಹೋದರರಿಗೆ ಕಿವಿ ಮಾತು ಯೋಚನೆ ಮಾಡಿಕೊಳ್ಳಿ. ಮೊನ್ನೆ ಪ್ರಥಮ ದಿವಸ ನೀವು ಬಂದು ಜಾಯಿನ್ ಆದ ದಿವಸ ನೀವು